ಆಲಿಸು ಎನ್ನ ವಿಚಾರ ಈ ಭುವನದಿ ಎಲ್ಲ ಮಹಿಮೆ ಅಪಾರ ಹೇಳುವೆನು ಅರ್ಥವಾಗಿಲ್ಲ ಸುಂದರ. ಮೂರ್ಖ ಚೆನ್ನಾಗಿ ಕೇಳು. ಅದೇನು ಚಾರ ಕಲಿವೀರ ಆಲಿಸು ಎನ್ನ ನಾನು ದಾರೆಂದು ಕೇಳಿ ಯಾವುದು ಸುಂದರಿ? ಇತ್ತ ಬಾ ಚಿತ್ತ ಬಿಟ್ಟು ಕೇಳಿ ಅದೇನು ಚಾರವಾಗಿಲ್ಲ ಸುಂದರಿ? ಇರುವೆ ಹಾ 84 ಲಕ್ಷ ಜೀವರಾಶಿಗಳಿಗೆ ಒಡೆಯರಾಗಿ ನನ್ನನ್ನು ಬೇಡಿಕೊಂಡು ಬರುತ್ತಿರುವ ಭಕ್ತರಿಗೆ ದಿನಸು ಧಾನ್ಯವನ್ನು ನೀಡಿ ಭಕ್ತರನ್ನು ಕಾಪಾಡುವಂಥ ಭೂದೇವಿ ಎಂದು ನನ್ನನ್ನು ಕರೆಯುವರಲು ಭ್ರಷ್ಟ ಪರಮ ಪಾಪಿಷ್ಟ. ನಾನೇನು ನಿನ್ನ ಮೂರ್ಖನೇ. ಎಂದಕ್ಕೆ ಹಿರಣ್ಯಾಕ್ಷನೆಂಬ ದಾನವನ್ನು ನಿನ್ನಂಬಲು ಬರೆಯಿಂದ ಬಂಗವಚ ಎಳೆದುಕೊಂಡು ಆಗ ಅವರ ಗತಿ ಏನಾಯ್ತು ಬಲ್ಲೆಯಲ್ಲ. ಬಿಡಿಸಿಕೊಳ್ಳಲಿಕ್ಕೆ ಬಂದವರ ಹಲವಾದವರಾದ ದೇವತೆಯನ್ನು ತೋರಿದವರಲ್ಲ. ಏನೆಂದು ಹೇಳಿದೆ? ಹಿರಣ್ಯನು ನನ್ನನ್ನು ಪರಿಪರಿಯಿಂದ ಬಾಧಿಸಿದನು. ಹೌದಲ್ಲ ಸುಂದರಿ? ಎಲ್ಲ ಮೂರ್ಖ ಮಂಡನೆ ದುರುಳ ಹಿರಣ್ಯನು ಪರಿಯಲು ಜರಿದನು ಹೊರಹಿಯ ರೂಪದಿ ಮಧುರೈದನ. ಅವನ ಗತಿ ಏನಾಯ್ತು? ಅವನಂತೆ ನನ್ನನ್ನು ತಿಳಿದುಕೊಳ್ಳಬೇಡ ಸುಂದರ. ನಾನು ಚಿಕ್ಕವನಾದರೆ ನನ್ನ ಕೈ ಕಾಲಗಳು ಚಿಕ್ಕವ ಮತ್ತೆ ನಿನ್ನ ಕೈ ಕಾಲಗಳು ಚಿಕ್ಕವೆಂದು ಹೇಳಿದೆನು. ಏ ಸುಂದರಿ, ಆ ಮಾತನ್ನು ಎಷ್ಟು ಮಾತ್ರ ಕೇಳಬೇಡ. ನಾನು ದೊಡ್ಡವಳು. ನಾನು ದೊಡ್ಡವನು ಸುಂದರ. ನೀನು ದೊಡ್ಡನು. ನಿನ್ನನ್ನು ಪಡೆದುಕೊಳ್ಳಕ್ಕೆ ಬಂದವರು ಸುಂದರ. ಮೂರ್ಖ. ಏ ಮೂರ್ಖರೇ, ನನ್ನನ್ನು ಮುಟ್ಟುವುದು ನಿನ್ನಿಂದ. ಆಕಾಶದಲ್ಲಿ ನಕ್ಷತ್ರ ಫಳ ಫಳ ಹೊಳೆಯುವಾಗ ನಿನ್ನ ಮುಖದಲ್ಲಿ ಯಾವಾಗಲೂ ನಗುವುದು
ಎಲ್ಲ ಹುಡುಕ. ಮೋಡ ಬಂದಾಗೆಲ್ಲ ಭೂಮಿಯಲ್ಲಿ ಹಬ್ಬದ ವಾತಾವರಣ ಇದ್ದಂತೆ ಕಿರೀಟ ಏ ಕಿರೀಟಪ್ಪ ಒಂದನ್ನು ಕೊಡೋದು ನೀನು ಮನಸ್ಸಲ್ಲಿ ಬಂದರೆ ಆ ಹಬ್ಬದ ಮಾರನೆಯಲ್ಲಿ ಇಬ್ಬರು ಸಂಸಾರವನ್ನು ಮಾಡುವನು. ಏ ಮೂರ್ಖರೇ, ಏ ಭ್ರಷ್ಟರೇ, ಮೂರ್ಖನೇ, ಏ ಭ್ರಷ್ಟರೇ, ಅದವನೇ ಏ ಅಧಮರೇ, ದುರುಳಿಗೆ ರಂಜನ ಅಡಿಯಲು ಜರಿದನು ವರಹಿಯ ರೂಪದಿ ಮರ್ತನಡೆ. ನಾನೆಂಬ ಮನವು ನಾಚಿಕೆ ಮೂಲ. ನಾನೆಂಬ ಮನವು ನಾಚಿಕೆ ಮೂಲವು. ನಾನೆಂಬ ಶೇಷವು ನಾನೆಂಬ ಶೇಷವು ಮುಕ್ತಿಗೆ. ಎಲ್ಲೋ ಮಂದಮತಿ ಏ ಮೂಢಮತಿಯೇ, ದುರುಳ ಹಿರಣ್ಯನು ನನ್ನನ್ನು ಪರಿಪರಿಯಿಂದ ಬಾಧಿಸಿದನೆಂದು ಹೇಳಿದೆಯಲ್ಲ. ಹೌದಲ್ಲವ ಯಾರೇ? ಎಂಥವರೇ ಮೊಣ್ಣಾಗಿ ಹೋಗಿರುವರು ನಿನ್ನಂಥವನ ಪಾಡೇನು. ಅವರಂತೆ ಎನ್ನನ್ನು ತಿಳಿದುಕೊಳ್ಳಬೇಡ ಸುಂದರ. ಅನ್ಯಾಯಕ್ಕೊಳಗಾಗಬೇಡ. ಯಾತಕ್ಕೆಂದರೆ